ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ತಮ್ಮಿಂದೇನಾದರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ತಮ್ಮಿಂದೇನಾದರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ತಮ್ಮಿಂದೇನಾದರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ. ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ
ತಮ್ಮಿಂದೇನಾದ್ರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತಹ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ತಮ್ಮಿಂದೇನಾದ್ರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ತಮ್ಮಿಂದೇನಾದ್ರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ ಬಳ್ಳಾರಿಯಲ್ಲಿ ನಡೆದಿರುವಂತಹ ಈ ಗನ್ ಫೈರಿಂಗ್ ಈಗಾಗಲೇ ಹೈಕಮಾಂಡ್ ನಾಯಕರ ಗಮನಕ್ಕೂ ಕೂಡ ಬಂದಿದೆ. ನಾರಾ ಭರತ್ ರೆಡ್ಡಿಗೆ ಫುಲ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಈಗ ಹೈಕಮಾಂಡ್ ನಾಯಕರು. ಸುರ್ಜೇವಾಲಾ ಭರತ್ ರೆಡ್ಡಿ ಅವರ ಜೊತೆ ಮಾತಾಡಿದ್ದಾರೆ, ಚರ್ಚೆ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳ ಬಗ್ಗೆ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಅನ್ನುವಂತ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಬಳ್ಳಾರಿಯಲ್ಲಿ ಗನ್ ಫೈರ್, ಶಾಸಕ ಭರತ್ಗೆ ಕ್ಲಾಸ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರಿಂದ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ. ಸಣ್ಣ ವಿಚಾರವನ್ನ ದೊಡ್ಡದು ಮಾಡಿದ್ಯಾಕೆ, ಬ್ಯಾನರ್ ಕಟ್ಟುವಂತ ವಿಚಾರ, ಅದು ಗನ್ ಫೈರಿಂಗ್ ವರೆಗೂ ಹೋಗಿದೆ ಅಂತಂದ್ರೆ ಮಧ್ಯದಲ್ಲಿ ಏನಾಯ್ತು ಅನ್ನೋ ಪ್ರಶ್ನೆಯನ್ನ ಈಗ ಹೈಕಮಾಂಡ್ ಮಾಡಿರೋದು. ನಾರಾ ಭರತ್ ರೆಡ್ಡಿಗೆ ಕರೆ ಮಾಡಿದ್ದಾರೆ ಸುರ್ಜೇವಾಲಾ, ಕರೆ ಮಾಡಿ ಮಾತಾಡಿದ್ದಾರೆ, ಕ್ಲಾಸ್ ತಗೊಂಡಿದ್ದಾರೆ. ಬುಲೆಟ್ ಹಾರಿಸೋ ಮಟ್ಟಕ್ಕೆ ಯಾಕೆ ಹೋದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ, ತರಾಟೆ ತೆಗೆದುಕೊಂಡಿದ್ದಾರೆ. ಹಿರಿಯರ ಜೊತೆ ಚರ್ಚಿಸಿ ಆ ನಂತರದಲ್ಲಿ ಮುಂದುವರಿಬೇಕು ಅನ್ನುವಂತ ಸೂಚನೆಯನ್ನ ಕೂಡ ಈಗಾಗಲೇ ಕೊಟ್ಟಿದ್ದಾರೆ. ಈಗಾಗಲೇ ನಾರಾ ಭರತ್ ರೆಡ್ಡಿ ತಮ್ಮಿಂದೇನಾದ್ರೂ ಸಾರ್ವಜನಿಕರ ಶಾಂತಿಗೆ ಭಂಗ ಆಗಿದ್ರೆ ನಾನು ಕ್ಷಮೆ ಯಾಚಿಸ್ತೇನೆ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟರು. ತನಿಖೆ ನಡೆಯಲಿ, ಸತ್ಯಾಂಶ